ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ನಾನು ನಿನ್ನೆ ನೈಟ್ ಈ ಟೈಮಲ್ಲಿ ವಸಂತ್ ನರಸಾಪುರ ತುಮಕೂರು KDBದು ಲಾಸ್ಟ್ ಡೇಟು 28 5 PM ಅಂತ ಹಾಕಿದ್ದೆ. ಅದು ಕೂಡ ಅದೇ ಡೀಟೇಲ್ಸು ಅವರು ಕೂಡ ಡೌನ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ಆ ಥರ ಇತ್ತು 28 ಅಂಥೇಳಿ. ಸೊ ದೆ ವಾಸ್ ಸ್ಲೈಟ್ ಕನ್ಫ್ಯೂಷನ್. ಅದು ನಿಮಗೆ ಇನ್ನೂ 4 ದಿವಸ ಟೈಮ್ ಇದೆ. 1st of ಆಗಸ್ಟ್ವರೆಗೂ ಟೈಮ್ ಇದೆ. ಅದು KPPಯಲ್ಲಿದೆ, ನಾನು ನಿಮಗೆ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಫಾರ್ಮ್ನ ಹೆಂಗೆ ಡೌನ್ಲೋಡ್ ಮಾಡಬೇಕು, ಅದನ್ನು ಹೆಂಗೆ ಫಿಲ್ ಮಾಡಬೇಕು, ಬೇಸಿಕ್ ಡೀಟೇಲ್ಸ್ ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಬೇಸಿಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಕೂಡ ಈ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಹಾಗೆ ತುಮಕೂರು ಲೇಔಟ್ದು ಹೆಂಗಿದೆ, ಹೆಂಗೆ ಅರ್ಥ ಮಾಡ್ಕೋಬೇಕು, ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲಿದೆ, ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ನಾನು ನಿಮಗೋಸ್ಕರ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಇದನ್ನು ಕೂಡ ಹೇಳ್ತೀನಿ. ಸೊ ಅಲಾಂಗ್ ವಿತ್ ದ್ಯಾಟ್ KPPಯಲ್ಲಿ ಸ್ವಲ್ಪ ಲಾಟ್ ಮೇಲೆ ಕೊಟ್ಟಿದ್ದಾರೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಲಾಟ್ಗೆ ಹೆಂಗೆ ಅಟೆಂಡ್ ಮಾಡಬೇಕು ಅಂತೇಳಿ. ಅದನ್ನು ಕೂಡ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆನ್ ದ್ಯಾಟ್ ನೋಟ್ ಎಂಡ್ ಟು ಎಂಡ್ ರಿವ್ಯೂ KPP ಹೆಂಗೆ ಏನು ಅಂತೆಲ್ಲ ಹೇಳ್ತೀನಿ. ಫಸ್ಟು ಇಫ್ ಯು ಆರ್ ನ್ಯೂ ಟು ಅವರ್ ಸಬ್ಸ್ಕ್ರೈಬರ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದಲ್ಲೇ ಎಕ್ಸಿಟ್ ಆಗ್ತಾ ಇದ್ದೀರಾ. ಮೋಸ್ಟ್ಲಿ ನೀವು ವಿತ್ ಇಂಟೆನ್ಷನ್, ಇಫ್ ದಿಸ್ ನಾಟ್ ಯುವರ್ ಏರಿಯಾ ಇಟ್ಸ್ ಫೈನ್, ಪ್ರಾಬ್ಲಿ ಮರಿಬೇಡಿ. ತುಂಬ ಆಪ್ಷನ್ಸ್ ಲೈನ್ಡ್ ಅಪ್ ಇದೆ. ನಾವೆಲ್ಲ ಆಪ್ಷನ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಫಸ್ಟು ನಾವು KPP ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಗೌರ್ಮೆಂಟ್ ಅವರು ವಿಧಾನಸೌಧ ಮಾರಬೇಕಂದ್ರೂ KPPಯಿಂದನೇ ಮಾರಬೇಕಾಗುತ್ತೆ. ಸೊ ಇವತ್ತಲ್ಲ ನಾಳೆ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕು, ಪ್ರಾಪರ್ಟಿ ತೊಗೋಬೇಕು ಆಕ್ಷನಲ್ಲಿ ಅಂತಂದರೆ ಇಲ್ಲಿ ನೀವು ಯೂಸರ್ ID ಕ್ರಿಯೇಟ್ ಮಾಡಿ ಇಟ್ಕೊಳ್ಳೇಬೇಕು. ಸೊ ಇದರ ಯೂಸರ್ ID ಹೆಂಗೆ ಕ್ರಿಯೇಟ್ ಮಾಡಬೇಕು, ಓಕೆ, ಹೆಂಗೆ ಬಿಡ್ ಸಬ್ಮಿಟ್ ಮಾಡಬೇಕು ಅಂತ ನಾನು ಒಂದು ವರ್ಷದ ಹಿಂದೆನೇ 2 ವಿಡಿಯೋ ಹಾಕಿದ್ದೀನಿ ಈ ರೆಡ್ ಕಲರ್ದು. ಈ 2 ವಿಡಿಯೋದ ಡಿಸ್ಕ್ರಿಪ್ಷನ್ ಆಲ್ವೇಸ್ ನನ್ನ ಎಲ್ಲ ವಿಡಿಯೋ ಕೆಳಗಡೆ ಇರುತ್ತೆ. KPP ಲಾಗಿನ್ ಹೆಂಗೆ ಮಾಡಬೇಕು, ಬಿಡ್ ಹೆಂಗೆ ಸಬ್ಮಿಟ್ ಮಾಡಬೇಕು ಅಂತ. ಪ್ಲೀಸ್ ಫ್ರೀ ಇದ್ದಾಗ ಇದನ್ನು ನೋಡಿ ಪ್ರಿಪೇರ್ ಆಗಿರಿ. ಫ್ಯೂಚರಲ್ಲಿ ಯಾವುದಾದ್ರೂ ಬಂದರೂ ಬರ್ಬೋದು. ಸೊ ಅದರ ಜೊತೆಗೆ ಲೊಕೇಶನ್ ಕೂಡ ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಫಸ್ಟು ಲೊಕೇಶನ್ದಾನೇ ಹೋಗೋಣ ಈ ಸಲ. ತುಂಬ ಜನ ಕನ್ಫ್ಯೂಸಾಗಿ ಆಗಿದ್ದೀರಾ. ಸೊ ಹಾಗಾಗಿ ಬೆಂಗಳೂರಿಂದ ನಾವೇನಾದರೂ ಹಾಕಿದ್ರೆ ಟುವರ್ಡ್ಸ್ ಪುನಾ ಬೆಂಗಳೂರು, ನೆಲಮಂಗಲ, ತುಮಕೂರು ಮತ್ತು ಇಲ್ಲಿಂದ ವಸಂತಪುರ ಟೋಟಲ್ 100 ಕಿಲೋಮೀಟ್ರ್ ಇದೆ. ಇದು ನೀವು ನೋಡಿದಾಗೆ 2 hour ಡ್ರೈವ್ ಅಂತ ಇಲ್ಲಿದೆ. ಓಕೆ, ಸೊ ಬೆಂಗಳೂರಿಂದ ಇಟ್ಸ್ 2 hour ಡ್ರೈವ್ ಟುವರ್ಡ್ಸ್ ಪುನಾ ಬೆಂಗಳೂರು. ತುಮಕೂರು ದಾಟಿ ಹೋಗಬೇಕು. ಶಿರಾಕಿನ ಮೊದಲೇ ಈ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ. ಮಧುಗಿರಿಗೆ ತುಂಬ ಹತ್ತಿರ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು ಈ ಲೆವೆಲಿಗೆ ಹತ್ತಿರದಲ್ಲಿ ಬರುತ್ತೆ. ಪುನಾ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿದೆ. ಸೊ ಬೆಂಗಳೂರಿಂದ ಬೇಡ, ತುಮಕೂರಿಂದ ಎಷ್ಟು ದೂರ ಆಗುತ್ತೆ ಸರ್ ಅಂತ ಹೇಳಿದರೆ, ನೀವು ತುಮಕೂರು ಬಸ್ ಸ್ಟ್ಯಾಂಡಿಂದ ಹೋಗಬೇಕಂದ್ರೆ ಓಕೆ, ನಿಮಗೆ ಇದು 30 ಕಿಲೋಮೀಟ್ರ್ ದೂರದಲ್ಲಿದೆ. ಓಕೆ, 30 ಕಿಲೋಮೀಟ್ರ್ ದೂರದಲ್ಲಿದೆ. ಒಂದು 25 ಕಿಲೋಮೀಟ್ರ್ ದೂರದಲ್ಲಿ ಡ್ರೈವ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ನೋಡಿ, ವಸಂತ ನರಸಾಪುರ ಅಂತೇಳಿ. ಓಕೆ, ಈ ನರಸಾಪುರ ದಾಟಿದ್ಮೇಲೆ ಅದರ ಬಲಗಡೆ ಬರೋದೆ ಈ ಎಲ್ಲ ಇಂಡಸ್ಟ್ರಿಯಲ್ ಲೇಔಟು. ನಾನು ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ. ಇಂಡಸ್ಟ್ರಿಯಲ್ ಲೇಔಟ್ಸ್ ತುಂಬ ದೊಡ್ಡದಾಗಿದೆ. ಈ ಎಲ್ಲ ಏನು ಎಕ್ಸಿಸ್ಟಿಂಗ್ ಎಲ್ಲ ಏನು ಕಾಣ್ತಾ ಇದೆಯಲ್ಲ, ಇದು ಎಲ್ಲ ದಾಡಲು, ಬತ್ಸಂದ್ರ, ಕೆಂಚನಹಳ್ಳಿ, ಇದೆಲ್ಲ ಹಳೇ ಲೇಔಟು. ಅದರದ್ದು ಫರ್ದರ್ ಎಕ್ಸ್ಟೆನ್ಷನ್ ಆಗಿರೋದೇ ಇನ್ನೊಂದು ಸ್ವಲ್ಪ ಮುಂದೆ. ಅದು ಬಂದುಬಿಟ್ಟು ಏನು ಸ್ಕ್ವೇರಲ್ಲಿ ನೋಡ್ತಾ ಇದ್ದೀರಲ್ಲ, ತಿಪ್ಪದಾಸರಹಳ್ಳಿ, ವೆಂಕಟಾಪುರ, ನಾಗೇನಹಳ್ಳಿ, ಇಲ್ಲೆಲ್ಲ ಎಕ್ಸ್ಟ್ರಾ ಆಗಿದೆ. ನಾನು ಚೆಕ್ಕಿನ ಎಕ್ಸಾಕ್ಟ್ಲಿ ಲೇಔಟ್ ಮೇನ್ ಗೇಟಿಗೆ ಇಟ್ಟಿದ್ದೀನಿ. ಸೊ ತುಮಕೂರಿಂದ 30 ಕಿಲೋಮೀಟ್ರ್ ಆಯಿತು. ನಾವು ತುಮಕೂರು ಬೇಡ ಸರ್, ಮೇನ್ ರೋಡಿಂದ ಹೈವೇ ಬೈಪಾಸಿಂದ ಎಷ್ಟು ದೂರ ಇದೆ ಅಂದರೆ ತುಮಕೂರು ಕ್ಯಾನ್ಸಲ್ ಮಾಡಿದ್ರೆ, ಸೊ ಈ ಬೈಪಾಸಿಂದ ನೀವು ಇದನ್ನು ಡ್ರೈವ್ ಮಾಡಬೇಕಂದ್ರೆ ನಿಮಗೆ ಎಕ್ಸಾಕ್ಟ್ಲಿ 4 ಕಿಲೋಮೀಟ್ರ್ ಒಳಗಡೆ ಡ್ರೈವ್ ಮಾಡಬೇಕಾಗುತ್ತೆ. ಸೊ 4 ಕಿಲೋಮೀಟ್ರು ನಿಮ್ಗೆ 2 ವೇ ಇದೆ. ಒಂದು ಇಲ್ಲಿಂದ ಹೋಗ್ಬೋದು ವಿಚ್ ಇಸ್ 4.4, ಇನ್ನೊಂದು ಬಂದುಬಿಟ್ಟು ಈ ಎಂಟ್ರೆನ್ಸ್. ಓಕೆ, 4 ಕಿಲೋಮೀಟ್ರ್ ದೂರದಲ್ಲಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ 3 ಅಂತ ಹೇಳಿದ್ದೆ, ಇಟ್ಸ್ ಆ್ಯಕ್ಚುಲಿ 4. ಸೊ ಇದು ವಸಂತ ನರಸಾಪುರ ಮೇನ್ ಎಂಟ್ರೆನ್ಸು. ಸೊ ಇದನ್ನು ಒಳಗಡೆ ಹೋದರೆ ಇವೆಲ್ಲ ಕಂಪ್ನಿಗಳು, ಎಕ್ಸಿಸ್ಟಿಂಗ್ ಹಳೆ ಇಂಡಸ್ಟ್ರಿಯಲ್ ಏರಿಯಾದಿರೋಂಥ ಕಂಪ್ನಿಗಳು. ಇಲ್ಲಿ ಡಬಲ್ ರೋಡ್ ಇದೆ. ಇಲ್ಲಿ ನೋಡಿ, ಪ್ರಾನ್ ಬೆವರೇಜಸ್ ಇದೆ, ಗ್ರೀನ್ ಆಗ್ರೋ ಇದೆ, KLSN ಇದೆ, ಯುನೈಟೆಡ್ ಇದಿದೆ. ಹಾಗೆ ಫರ್ದರ್ ಹೋದರೆ ಹಿಮಾಲಯ ಇದೆ. ಹಿಮಾಲಯ ಕೂಡ ದೊಡ್ಡ ಬ್ರ್ಯಾಂಚು. ಐ ಥಿಂಕ್ ಹತ್ತತ್ರ ಒಂದು 15-20 ಎಕರೆಯಲ್ಲಿ ಇರ್ಬೋದು ಅನ್ಕೊತೀನಿ. ಇನ್ನೂ ಜಾಸ್ತಿ ಇದ್ರೂ ಇರ್ಬೋದು. ಇಲ್ಲಿ ಈ ಥರ ದೊಡ್ಡ ದೊಡ್ಡ ಪ್ಲಾಂಟ್ ಎಲ್ಲ 1000 ಜನ ಒಳಗೆ ಹೋಗ್ತಾ ಇರ್ತಾರೆ, 1000 ಜನ ಹೊರಗಡೆ ಹೋಗ್ತಾ ಇರ್ತಾರೆ. ಇಟ್ಸ್ ಅ ಪೊಟೆನ್ಷಿಯಲ್ ಗ್ರೇಟ್ ಲೊಕೇಶನ್ನು. ಹ್ಯಾವೆಲ್ಸ್ ಕೂಡ ನಿಮಗೆ ನೋಡಿ, ಹ್ಯಾವೆಲ್ಸ್ ಅವರು ಕೂಡ ಪ್ರೊಡಕ್ಷನ್ ಆಲ್ರೆಡಿ ಈಗ ರಿಯಲಾಗಿ ಹೋದರೆ ನಿಮ್ಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಸಿ ದ ಡಿಗ್ಗಿಂಗ್ಸ್ ಆಲ್ಸೋ. ಹ್ಯಾವೆಲ್ಸು ಕೂಡ ತುಂಬ ದೊಡ್ಡ ಜಾಗ ತೊಗೊಂಡಿದ್ದಾರೆ. ಇದು ಹತ್ತತ್ರ ಏನಿಲ್ಲ ಅಂದ್ರೂ ನಮ್ಮ KHP ಲೇಔಟ್ಗಿಂತ ದೊಡ್ಡದಿದೆ ಇದು. ಓಕೆ, ಇಲ್ಲಿ ನೋಡಿ
ಹ್ಯಾವೆಲ್ಸ್ ದಾಟದ ಮೇಲೆ ಬರೋದೇ, ಹ್ಯಾವೆಲ್ಸ್ ಪಕ್ಕದಲ್ಲೇ ಬರೋದೇ ನಮ್ಮದು KHB ಅಂತೀನಿ, ಐ ಆಮ್ ವೆರಿ ಸಾರಿ, KIDB ಲೇಔಟು. ಸೊ ಇದೇ ಮೇನ್ ರೋಡು. ಸೊ ನೀವು ಇಲ್ಲಿ ಎಕ್ಸಾಕ್ಟ್ಲಿ ನೀವು ಇದನ್ನು ಇಲ್ಲಿ ಚೆಕ್ ಇನ್ ಮಾಡಿ, ಓಕೆ, ನೀವು ಸ್ಟ್ರೀಟ್ ವ್ಯೂಗೆ ಹೋದರೆ, ಓಕೆ, ಯು ಕ್ಯಾನ್ ಸಿ ಎಂಟ್ರೆನ್ಸ್. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ 3ನೇ ಹಂತ, ವಸತಿ ಬಡಾವಣೆ, ಸುಸ್ವಾಗತ. ಸೊ ಇದು ಒಂದು ವಸತಿ ಬಡಾವಣೆ, ಇದು ಇಂಡಸ್ಟ್ರಿಯಲ್ ಪರ್ಪಸ್ಸಿಗಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಸರ್ ಇಲ್ಲಿ ಮನೆ ಕಟ್ಬೋದಾ ಇಲ್ವಾ ಅಂತೇಳಿ. ದಿಸ್ ಇಸ್ ಜಸ್ಟ್ ಟು ಮೇಂಟೈನ್ ಎ ಇಕೋಸಿಸ್ಟಮ್. ಎವ್ರಿ ಇಂಡಸ್ಟ್ರಿಯಲ್ ಡೆವಲಪ್ ಆದಮೇಲೆ ಅಲ್ಲಿ ಸುತ್ತಮುತ್ತದಲ್ಲಿ ಅವ್ರದ್ದೇ ಆದ ಲ್ಯಾಂಡಲ್ಲಿ ವಸತಿಗೋಸ್ಕರನೂ ಮಾಡಿರ್ತಾರೆ. ಸೊ ಇಂಡಸ್ಟ್ರಿಯಲ್ ಅಂದ್ಕೊಳ್ಳಿ ಅಲ್ಲಿ ಜನವಸತಿ ಬೇಕಲ್ವ, ಅದಕ್ಕೋಸ್ಕರ ಮೋಸ್ಟ್ಲಿ ಅಲಾಟ್ಮೆಂಟು ಕರೆದಿದ್ದರೋ ಬಿಟ್ಟಿದ್ದರೋ ಪಾಸ್ಟ್ ಹಿಸ್ಟ್ರಿ ನನಗೇನು ಗೊತ್ತಿಲ್ಲ. ಇರೋಂಥ ಎಲ್ಲ ಸೈಟ್ಗಳನ್ನ ಆಪ್ಷನಿಗೆ ಬಿಡ್ತಾ ಇದ್ದಾರೆ, ಯಾಕೆ ರೀಸನ್ನು ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಇನ್ ಕೇಸ್ ಯಾರಾದರೂ ಬೈ ಮಾಡಬೇಕಂದ್ರೆ ಅಂತ ನನ್ನ ಅನಿಸಿಕೆ. ಸೊ ಈ ಥರ ಇಲ್ಲೇ ಇದೆ. ಸೊ ಯು ಕ್ಯಾನ್ ಸಿ ಇದು 100 ಫೀಟ್ ರೋಡ್ಗಿಂತ ದೊಡ್ಡ ರೋಡು, ಎಲ್ಲ ಇಲ್ಲಿ ಪ್ರೊಡಕ್ಷನ್ ಎಲ್ಲ ಕಾಣ್ತಾ ಇದೆ. ಸೊ ಈ ಥರ ನೀವು ಫರ್ದರ್ ಒಂದು 3 ಕಿಲೋಮೀಟರ್ವರೆಗೂ ಎಕ್ಸ್ಟೆಂಡ್ ಎಲ್ಲ ಆಗಿದೆ, ನೀವು ಇದನ್ನೆಲ್ಲ ನೋಡ್ಬೋದು. ಸೊ ದಿಸ್ ಇಸ್ ಕಂಪ್ಲೀಟ್ ರಿವ್ಯೂ. ಸೊ ಇದ್ರ ಕೂಡ ಮ್ಯಾಪು ಕೂಡ ಅಲ್ಲೂ ಒಂದು ಹಾಕಿಬಿಟ್ಟಿದ್ದಾರೆ, ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. ಸೊ ಈ ಥರ ಎಲ್ಲ ಡೀಟೇಲ್ಸ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಲೊಕೇಶನ್ನ ಕ್ಲೋಸ್ ಮಾಡಿಬಿಡೋಣ. ಸೊ KPPಯಲ್ಲಿ ಇದರ ಡೇಟ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇಟ್ ಇಸ್ ಫೈನ್, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೊಂದು ಫಾರ್ಮ್ ಇದೆ, ಓಕೆ, ಇದರಲ್ಲಿ ಏನಿಲ್ಲ, ನಿಮ್ಮ ಹೆಸರು, ನಿಮ್ಮ ತಂದೆಯವ್ರ ಹೆಸರು, ಬಡಾವಣೆ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಅಂತ ಬರೀದ್ರಿ. ಆಕ್ಷನ್ 2024 ಏನು ಅಲ್ಲಿದೆ, ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತೇಳಿ. ಆಮೇಲೆ ಸೈಟ್ ನಂಬರ್ ಯಾವ್ದು ಹಾಕ್ತಾರೆ ಅದನ್ನು ಹಾಕಿಬಿಟ್ಟು ನಿಮ್ದು ಇಮೇಲ್ ID ನೀಟಾಗಿ ಬರೀರಿ, ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಮೊಬೈಲ್ ನಂಬರು, ಆಧಾರು, ಪ್ಯಾನು, ನಿಮ್ಮ ಹೆಸರು, ಆಧಾರು ಮತ್ತು ಕರೆಂಟ್ ಕಮ್ಯುನಿಕೇಷನ್ ಅಡ್ರೆಸ್ ಡಿಫ್ರೆಂಟಾಗಿ ಇದ್ರೂ ತೊಂದರೆ ಇಲ್ಲ, ಕರೆಂಟ್ ಕಮ್ಯುನಿಕೇಷನ್ ಅಡ್ರೆಸ್ ಬರೀರಿ. ನಾಳೆ ಲೆಟ್ರು, ಅಲಾಟ್ಮೆಂಟ್ ಲೆಟ್ರು ಇನ್ ಕೇಸ್ ವಿನ್ ಆದಮೇಲೆ ಎಲ್ಲ ಅಲ್ಲಿಗೆ ಕಳಿಸೋದು. ಒಂದು ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ ಇದನ್ನು PDF ಮಾಡ್ಕೊಂಡ್ಬಿಟ್ಟು ಇದನ್ನು ಲೋಡ್ ಮಾಡಬೇಕು. ಅದನ್ನ ಎಲ್ಲಿ ಲೋಡ್ ಮಾಡಬೇಕು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಬೇಸಿಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಆ ಥರದ್ದೇನು ಹೆವಿಯಾಗೇನು ಅರ್ಥ ಮಾಡ್ಕೊಳೋದು ಏನಿಲ್ಲ. ಮಿನಿಮಮ್ 1 ಲಕ್ಷ EMD ಅಮೌಂಟ್ ಇದೆ, 5,000 ಫೀಸ್ ಇದೆ ಲಾಟ್ ವೈಸ್ಗೆ, ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ಕೇಸ್ ನಾಳೆ ಸಕ್ಸಸ್ಫುಲ್ ಬಿಡ್ಡರ್ ಆದರೆ ಅವರು ನಿಮಗೆ ಇಮೇಲಲ್ಲಿ ಕನ್ಫರ್ಮ್ ಮಾಡ್ತಾರೆ. ಇಮೇಲ್ ಕನ್ಫರ್ಮೇಷನ್ ಬರೋವರೆಗೂ ವೆಯ್ಟ್ ಮಾಡಿ. ಸಕ್ಸಸ್ಫುಲ್ ಹೈಯೆಸ್ಟ್ ಬಿಡ್ಡರು ನಿಮ್ಗೆ ಅಲ್ಲೇ ಕಾಣುತ್ತೆ, ಅದನ್ನು ಕ್ರಾಸ್ ಚೆಕ್ ಮಾಡಿ ತಿಳ್ಕೊಬೋದು. ಸೊ ಅದಾದಮೇಲೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 30-40 ಸೈಟಿಗೆ ಒಂದು 12-13-14 ಲಕ್ಷದಲ್ಲಿ ಸಿಕ್ತು ಅಂದರೆ ನೀವು ಹತ್ತತ್ರ 3.5-4 ಲಕ್ಷ ಪೇಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ 1 ಲಕ್ಷ ಮೈನಸ್ ಅಂದರೆ 3 ಲಕ್ಷ ಪೇಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ನೀವು ಇಮಿಡಿಯೇಟಾಗಿ ಕೆಳಗಡೆ ಅಕೌಂಟ್ ನಂಬರ್ಗೆ ಪೇಮೆಂಟ್ ಮಾಡಬೇಕು. ಎಲ್ಲ ಡೀಟೇಲ್ಸ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಸಕ್ಸಸ್ಫುಲ್ ಬಿಡ್ಡರ್ ಆದರೆ ಕ್ರಾಸ್ ಚೆಕ್ ಮಾಡಿ, ಯಾವಾಗ ನಿಮಗೆ ಇಮೇಲ್ ಬರುತ್ತಲ್ಲ ಟಕ್ ಅಂತ ಪೇಮೆಂಟ್ ಮಾಡಿ ಅವ್ರಿಗೆ ಇಮೇಲ್ ಥ್ರೂ ಪೇಮೆಂಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಿಬಿಡಿ. ಸೊ ಇನ್ ಕೇಸ್ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ತೊಗೊಳ್ಳಿಲ್ಲ ಅಂದರೆ ನೀವು ಹಾಕಿರೋ 1 ಲಕ್ಷ ಮುಟ್ಕೋಲಾಗುತ್ತೆ. ಅದಾದಮೇಲೆ ಒಂದು ಅನ್ಸಕ್ಸಸ್ಫುಲ್ ಬಿಡ್ಡರ್ಸ್ಗೆಲ್ಲ ವಿತಿನ್ 30 ಡೇಸಲ್ಲಿ EMD ಅಮೌಂಟ್ ರೀಫಂಡ್ ಆಗುತ್ತೆ. 25% ಪೇಮೆಂಟ್ ಆಗಿ ವಿತಿನ್ 30 ಡೇಸ್ 45 ಡೇಸಲ್ಲಿ ನಿಮಗೆ ಅಲಾಟ್ಮೆಂಟ್ ಲೆಟ್ರು NOC ಎಲ್ಲ ಫರ್ದರ್ ಪೇಮೆಂಟಿಗೆ ಬರುತ್ತೆ. ಆವಾಗ ನೀವು ಲೋನ್ಗಿನ್ ಬೇಕಂದರೆ ಎಲ್ಲ ಹೋಗ್ಬೋದು. ಹೆಚ್ಚಿನ ಮಾಹಿತಿಗೆ KIADBK.in ಹೋಗ್ಬೋದು. ಸೊ ದಿಸ್ ಆರ್ ವೆರಿ ಬೇಸಿಕ್ ರೂಲ್, ಏನಂತ ಸ್ಟ್ರಿಕ್ಟ್ ಯಾವುದೂ ಇಲ್ಲ. ಸೊ ಇದು ಎಂಟೈರ್ ಲೊಕೇಶನ್ನು. ನೀವು KPPಗೆ ಬಂದರೆ KPPಗೆ ಬಂದು ಲಾಗಿನ್ ಮಾಡಿ. ಸೊ ಲಾಗಿನ್ ಮಾಡಿ ಲಾಗಿನ್ ID ಕ್ರಿಯೇಟ್ ಮಾಡ್ಕೊಬೇಡಿ. ಮತ್ತು ಲಾಗಿನ್ ID ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ರೆಫರ್ ಮಾಡಿರೋ 2 ವೀಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಸೊ ಸರ್ಚ್ ಆಪ್ಷನ್ಗೆ ಬಂದು ಪಬ್ಲಿಷ್ಡ್ ಕೊಡಿ. ಪಬ್ಲಿಷ್ಡ್ ಕೊಟ್ಬಿಟ್ಟು ಇಲ್ಲಿ KDB ಸೆಲೆಕ್ಟ್ ಮಾಡಿ, ಪ್ರೊಕ್ಯೂರ್ ಎಂಟಿಟಿ ಸರ್ಚ್ ಮಾಡಿ. ಸೊ ಈ ಥರ ಬರುತ್ತೆ. ಇವೊಂದು ಮೋರ್ ದೆನ್ 300-400 ಸೈಟ್ ಇದ್ರೂ ಎಲ್ಲ ಲಾಟ್ ವೈಸ್ ಮಾಡಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಈಗ ನೋಡಿ, ಇದು 62 LIG ಒಂದು ಲಾಟ್ ಮಾಡಿದ್ದಾರೆ, ಇನ್ನೊಂದು 50 ಸೈಟು LIG ಮಾಡಿದ್ದಾರೆ, ಇನ್ನೊಂದು 50 ಸೈಟು LIG ಮಾಡಿದ್ದಾರೆ, ಇನ್ನೊಂದು 50 ಸೈಟು LIG ಲಾಟ್ ಮಾಡಿದ್ದಾರೆ, ಮತ್ತೊಂದು 50 ಸೈಟು LIG ಲಾಟ್ ಮಾಡಿದ್ದಾರೆ. ಒಂದು 10 ನಂಬರು ಆಡ್ ಸೈಟ್ ಇದೆ, ಒಂದು 19 ನಂಬರು HIG ಇದೆ, ಒಂದು 78 ನಂಬರು EWS ಇದೆ, ಒಂದು 90 ನಂಬರು MIG ಇದೆ. ಓಕೆ, ಈ ಥರ ನಾವು ನಿಮ್ಗೊಂದು ಎಕ್ಸಾಂಪಲ್ಗೆ ಒಂದು ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲು HIG ಹೋಗೋಣ. ಓಕೆ, ಸೊ HIG ಒಳಗಡೆ ಹೋದರೆ ಇಲ್ಲಿ ಮೋರ್ ಡೀಟೇಲಿಗೆ ಹೋಗಿ, ಮೋರ್ ಡೀಟೇಲ್ಗೆ ಹೋದರೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೋಡಿ ಆಕ್ಷನ್ ಸ್ಟಾರ್ಟ್ ಡೇಟ್, ಆಕ್ಷನ್ ಎಂಡ್ ಡೇಟ್, ಇದನ್ನು ಯಾವ ಸೈಟಿಗೆ ಹಾಕ್ತೀರ ಅದರದ್ದು ಕನ್ಫರ್ಮ್ ಮಾಡಿಟ್ಕೊಳ್ಳಿ. ಇದು 3ನೇ ತಾರೀಕಿಂದ 4ನೇ ತಾರೀಕು ಇದರ ಆಕ್ಷನ್ ಇದೆ. ಟೋಟಲ್ 19 ಲಾಟ್ಸ್ ಇದೆ. ಈ ಕೆಳಗಡೆ ವ್ಯೂಗೆ ಹೋದರೆ ಆ 19 ಸೈಟ್ ಯಾವುದು ಅಂತ ನಿಮಗೆ ಇಲ್ಲಿ ತೋರಿಸ್ಬಿಡುತ್ತೆ. ಕ್ಲಿಯರ್? ಇದರಲ್ಲಿ HIG
229, 226, 546, 570 ಈ ಥರ ಇಲ್ಲಿದೆ. ಅದನ್ನು ಕೆಳಗಡೆ ಹಾಗೆ ಬಂದರೆ ಕೆನ್ ಯು ಸಿ ಪಬ್ಲಿಷ್ಡ್ 16th 7th 15 ದಿವಸದ ಹಿಂದೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಏನಾದರೂ ಕ್ವೈರಿ ಇದ್ದರೆ, ಯಾವುದು ಕ್ವೈರಿ ಇಲ್ಲ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಕ್ವೈರಿ ಐ ಡೋಂಟ್ ನೋ ಯಾಕೆ ಅಂತ ಬರೋದು ಗೊತ್ತಿಲ್ಲ, ಬಟ್ ಡೇಟ್ ಆ್ಯಂಡ್ ಕನ್ಫರ್ಮ್ ದಿಸ್ ಅ ಲಾಸ್ಟ್ ಡೇಟ್. ಸೊ ಇನ್ನೂ 4 ದಿವಸ ಟೈಮ್ ಇದೆ. ಸೊ ಈ ಥರ ಎಲ್ಲ ಮಾಡ್ಬೋದು. ನಾನೇನು ಫಾರಮ್ ನಿಮಗೆ ತೋರಿಸಿದ್ನಲ್ಲ, ಆ ಫಾರ್ಮ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ತುಮಕೂರು ನೋಟಿಫಿಕೇಷನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ನಾನು ಆಲ್ರೆಡಿ ಓದಿದ್ದೀನಿ, ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಇನ್ನೊಂದ್ಸಲ ನೀವು ಓದಿ. ಡಿಸೈನು ನಿಮ್ಗೆ ಆಲ್ರೆಡಿ ನಾನು ರೆಡಿ ಇಟ್ಟಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಮಕೂರು ಸೈಟ್ಸ್ ಮಾಡ್ಯೂಲು ಕೂಡ ರೆಡಿ ಇಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಬ್ಯಾಕ್ ಬನ್ನಿ. ಇದು ಈ ಥರ ನೀವು ಇನ್ಫಾರ್ಮೇಷನ್ ಓದ್ಕೋಬೇಕು. ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈಗ ಅದೇ 19 ನಂಬರ್ HIGಗೆ ಬಂದುಬಿಟ್ಟು ಇದು ಮೋರ್ ಡೀಟೇಲ್ಸು. 2ನೇ ಐಕಾನ್ ಬಂದುಬಿಟ್ಟು ಡೌನ್ಲೋಡ್ ಡಾಕ್ಯುಮೆಂಟ್ಸು. 3ನೇ ಐಕಾನ್ ಬಂದುಬಿಟ್ಟು ಸಬ್ಮಿಟ್ ಇಂಟ್ರೆಸ್ಟ್ ಫಾರ್ ಪಾರ್ಟಿಸಿಪೇಷನ್. ಸೊ ಕ್ಲಿಕ್ ಆನ್ ದಿಸ್. ಸೊ ಇಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ 6 ಕೆಟಗರಿ ಬರುತ್ತೆ ಗೈಸ್. ಡಿಕ್ಲರೇಷನ್ ಅಂದರೆ ನೀವು ಎಲ್ಲ ಮೇಲ್ಗಡೆದು ಮುಗಿಸಿದ್ಮೇಲೆ ನೀವು ಒಂದು ನಿಕ್ ನೇಮ್ ಹಾಕಿ ಡಿಕ್ಲೇರ್ ಮಾಡಬೇಕು. ಓಕೆ. ಸೊ 2ನೇದು ಅಪ್ಲೋಡ್ ಡಾಕ್ಯುಮೆಂಟ್ ಅಂದರೆ ಕ್ಲಿಕ್ ಆನ್ ದಿಸ್. ಅಪ್ಲೋಡಲ್ಲಿ ಆಧಾರ್ಗೆ ಆಧಾರ್ ಅಪ್ಲೋಡ್ ಮಾಡಿ, ಪ್ಯಾನ್ಗೆ ಪ್ಯಾನ್ ಅಪ್ಲೋಡ್ ಮಾಡಿ, ಫೋಟೋ ಐಡೆಂಟಿಫಿಕೇಷನ್ ಸ್ಪೆಸಿಮೆನ್ ಸಿಗ್ನೇಚರ್ ಫಾರ್ಮೆಟ್ ನಾನೇನು ತೋರಿಸ್ದೆಲ್ಲ ಫೋಟೋ ಎಲ್ಲ ಹಾಕಿ ಪರ್ಸನಲ್ ಡೀಟೇಲ್ ಅದನ್ನು ಇಲ್ಲಿ ಹಾಕಿ, 4ನೇ ಅದರ್ ಕಾಂಟ್ಯಾಕ್ಟಿಗೆ ಅದನ್ನೇ ಹಾಕಿ ಸಬ್ಮಿಟ್ ಮಾಡಿ. ಓಕೆ. ಐ ಆಮ್ ಗೋಯಿಂಗ್ ಒನ್ ಬೈ ಒನ್ ವೆರಿ ಸ್ಲೋಲಿ, ತುಂಬ ಕ್ವೆರೀಸ್ ಬಂದಿರೋದ್ರಿಂದ. ಜನರಲ್ ಕಂಡೀಷನ್ ಏನಿಲ್ಲ, ಯು ಕ್ಲಿಕ್ ಆನ್ ಎಸ್ ಸೇವ್ ಅಂಡ್ ಸಬ್ಮಿಟ್. ಸೊ ಈ ಥರ ಬಂದಾಗ ನಿಮ್ಮದು 1 by 1 ಈ ಥರ ಗ್ರೀನ್ ಆಗ್ತಾ ಹೋಗುತ್ತೆ. EMD ಪೇಮೆಂಟು. ಓಕೆ. ಇದು ಸಮ್ಮೇರ EMD ಪೇಮೆಂಟ್ ಕೆಳಗಡೆ ಹೋದರೆ ಒಂದು ಸೈಟ್ ನೀವು ಲಾಟಲ್ಲಿ ಒಂದು ಸೈಟ್ ಸೆಲೆಕ್ಟ್ ಮಾಡಿದರೆ 1 ಬರುತ್ತೆ, 2 ಸೈಟ್ ಮೇಲೆ 2 ಬರುತ್ತೆ. ಓಕೆ. ಸೊ ಇಲ್ಲಿ ನೋಡಿ ಪ್ಲೀಸ್ ಡೂ ಓಕೆ ಫಸ್ಟ್ ಸೆಲೆಕ್ಷನ್ ಲಾಟು. ಈಗ ನೋಡಿ ಇಷ್ಟು 19 ಸೈಟ್ ಇದೆ. ಓಕೆ. ನೀವು 1ಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರೆ HIG 229ಗೆ ಅದನ್ನೇ ಸೆಲೆಕ್ಟ್ ಮಾಡಿ. 2ಕ್ಕೆ ಮಾಡೋಂಗಿದ್ರೆ 2ಕ್ಕೆ ಮಾಡಿ. ನಾನೀಗ ನಿಮಗೆ ಫಾರ್ ಎಕ್ಸಾಂಪಲ್ 3ಕ್ಕೆ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಹೆಂಗೆ ಅಂತೇಳಿ. 3 ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಕೊಡಿ. ಓಕೆ. ಸೊ 3ಕ್ಕೆ ಬಂದಾಗ ನೋಡಿ ಸ್ಲಾಟ್ ನಂಬರ್ 3 ಅಂದರೆ 3 ಸೆಲೆಕ್ಟ್ ಮಾಡಿದ್ದೀನಿ. 3 ಸೈಟ್ ಇರೋದ್ರಿಂದ 3 ಸೈಟ್ ನಾನು ಯಾವ್ದು ಬೇಕು ಅದನ್ನು ಹಾಕೋ. ಇದು ಜಸ್ಟ್ ಎಕ್ಸಾಂಪಲ್, ನಾನೇನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು ನೀವು 1 ಪಾರ್ಟಿಸಿಪೇಟ್ ಮಾಡಿದ್ರೂ 5,000, 19ಕ್ಕೆ ಪಾರ್ಟಿಸ್ ಮಾಡಿದ್ರು 5,000. KHB ಥರ 500 ರೂಪಾಯಿ ಅಲ್ಲ, 5,000 ಲಾಟ್ ವೈಸ್ ಇದೆ. ಓಕೆ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ವಿ ಹ್ಯಾವ್ ಟು ಬೇರ್ ವಿತ್ ದಟ್. ಸೊ ನೆಕ್ಸ್ಟ್ EMD ಪೇಮೆಂಟ್ ಮಾಡಬೇಕಾದ್ರೆ KHBಲೆಲ್ಲ ಏನಾಗುತ್ತೆ ಅಂದರೆ 500 ರೂಪಾಯಿ ಒಂದಕ್ಕೆ ಫೀಸ್ ಕೊಟ್ಟು 50 ರೂಪಾಯಿ EMD ಕಟ್ಟು ಸಬ್ಮಿಟ್ ಮಾಡಬೇಕಂತಾಗುತ್ತೆ. ಬಟ್ ಇದಕ್ಕೆ ಹಾಗಿಲ್ಲ. 3 ಲಾಟ್ ಸೆಲೆಕ್ಟ್ ಮಾಡೋದ್ರಿಂದ ಡೈರೆಕ್ಟಾಗಿ 3 ಲಕ್ಷ ತುಂಬಿಟ್ರೆ 3 ಪಾರ್ಟಿಸಿಪೇಟೇ ಬಂದುಬಿಡುತ್ತೆ. ಸೊ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಹೌ ಎವರ್ ಕಂಫರ್ಟಬಲ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ ಕ್ಲೋಸ್ ಮಾಡಿ. ಸೊ ಇದೆಲ್ಲ ಗ್ರೀನ್ ಟಿಕ್ ಆದಮೇಲೆ ಬಿಟ್ ಸಮ್ಮರಿಗೆ ಹೋಗಿ ಬಿಟ್ ಸಬ್ಮಿಟ್ ಮಾಡಿ. ಅದು ಬಂದುಬಿಟ್ಟು ನಿಮಗೆ ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ ಬಂದು ಇಲ್ಲಿ ಕೂತ್ಕೊಳುತ್ತೆ. ಈಗ ನೋಡಿ ನಾನು ಹೇಳ್ದೆಲ್ಲ, ಇದು ನಾಳೆ ಕ್ಲೋಸ್ ಆಗ್ತಾ ಇಲ್ಲ, ಇನ್ನೂ 5 ದಿವಸ ಟೈಮ್ ಇದೆ. ಟೇಕ್ ಯುವರ್ ಓನ್ ಟೈಮ್. ದಿಸ್ ಎಕ್ಸಾಂಪಲಿಗೆ ನಾನು ನಿಮಗೆ ಎಲ್ಲ ತೋರಿಸಿರೋದು. ಸೊ ಈ ಥರ ನೀವು ಮಾಡಬೇಕು. ಸೊ ಅದು KPPನೂ ಕ್ಲೋಸ್ ಮಾಡೋಣ. ಈಗ ಲೊಕೇಶನ್ ಬಂದುಬಿಟ್ಟು ಇದನ್ನು ಮ್ಯಾಪ್ ಬಂದುಬಿಟ್ಟು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ನಾವು ಇದನ್ನು ಝೂಮ್ ಮಾಡಿದ್ರೆ ಓಕೆ. ಸೊ ಇದು ಮೇನ್ ಗೇಟ್ ಇಲ್ಲಿದೆಯಲ್ಲ, ಇದು ಎಂಟ್ರಿ. 18 ಮೀಟರ್ ವೈಲ್ಡ್ ರೋಡ್ ಇದೆ. ಐ ಥಿಂಕ್ ಹತ್ತತ್ರ 18 ಮೀಟ್ರ್ ಅಂದರೆ 60 ಅಡಿ ರೋಡ್ ಹತ್ತತ್ರ. ಈ ಬ್ಲೂ ಕಲರಲ್ಲಿ ಮಾರ್ಕ್ ಆಗಿರೋದೆಲ್ಲ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ HIG ಸೈಟು. ಲೈಟ್ ಬ್ಲೂ ಅಲ್ಲಿ ಸ್ಕೈ ಬ್ಲೂ ಕಲರಲ್ಲಿ ಆಗಿರೋದೆಲ್ಲ HIG. ಈ ಗ್ರೀನ್ ಆಗಿರೋದೆಲ್ಲ LIG. ಆಮೇಲೆ ಪಿಂಕಿಶ್ ಇರೋದೆಲ್ಲ ಕಾರ್ನರ್ ಆಡ್ ಸೈಟ್ಗಳು. ರೆಡ್ ಇರೋದೆಲ್ಲ ನಾಟ್ ಅವೈಲಬಲ್ ಫಾರ್ ಆಕ್ಷನು. ಈಗ ಆಕ್ಷನ್ಗೆ ಯಾವುದಿಲ್ಲ. ಈ ಥರ ನಿಮಗೆ ಫಸ್ಟ್ ಲಾಟಲ್ಲಿ HIG ಹಾಕೊಂಡಿದ್ರೆ HIG, LIG ಹಾಕೊಂಡಿದ್ರೆ LIG, MIG ಹಾಕೊಂಡಿದ್ರೆ MIG. ಇನ್ನೂ ಬಜೆಟಲ್ಲಿ ಬೇಕಂದರೆ EWS ಹಾಕ್ಕೊಳ್ಳಿ. ಕೇವಲ 5 ಲಕ್ಷ ಏನೋ ಇದೆ, 1,000ಕ್ಕಿಂತ ಕಮ್ಮಿ ಇದೆ. ಈ ಥರ ನೀವು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು HIG ಏನಾದರೂ ಹೋಗೋಂಗಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ಸರ್ಚ್ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ KIDB ಕರ್ನಾಟಕ ಇಂಡಸ್ಟ್ರಿಯಲ್ just one second, I'm sorry. Yeah, click on this. For example ನೋಡಿ ರೆಸಿಡೆನ್ಷಿಯಲ್ LIG ಪ್ಲಾಟ್ಗೆ ಮೋರ್ ಡೀಟೇಲ್ ಬಂದರೆ ಓಕೆ, ನಿಮಗೆ ಇದರಲ್ಲಿ ವ್ಯೂಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. LIG ಸ್ಟಾರ್ಟ್ ಆಗೋದು 11,25,000. ಓಕೆನಾ. ಸೊ ಅದೇ ಥರ ನೀವು
ವಾಪಸ್ ಬಂದರೆ EWS ನಿಮಗೆ 5 ಲಕ್ಷ ಚಿಲ್ಲರೆ ಇದೆ. ಸೊ ಅದೇ ನಿಮಗೆ ಆಡ್ HIG ಹೋದರೆ HIGಯಲ್ಲಿ ಒಂದು 2-3 ಡಿಫ್ರೆಂಟ್ ಇದ್ರಾಗಿದೆ. ಅದನ್ನು ನೀವು ಬಂದು ಮೋರ್ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಓಕೆ, ದೇರ್ ಆರ್ ಫ್ಯೂ ಸೈಟ್ಸ್ ಸ್ಟಾರ್ಟಿಂಗ್ ಫ್ರಮ್ 30 lakhs ಕರೆಕ್ಟಾಗಿ ಕೊಟ್ಟಿದ್ದಾರೆ. ದೇರ್ ಆರ್ ಫ್ಯೂ ಸೈಟ್ಸ್ ಸ್ಟಾರ್ಟಿಂಗ್ ಫ್ರಮ್ 33 lakhs. ಓಕೆ, ಇದು ಗಮನದಲ್ಲಿರಲಿ. ಸೊ ಅದಾದಮೇಲೆ ಈ ಥರ LIG ಎಲ್ಲ ಇದೆ. ಸೊ ನೀವು ಕಮಿಂಗ್ ಬ್ಯಾಕ್ ಟು ಲೊಕೇಶನ್ ನೀವು ಬಂದುಬಿಟ್ಟು ನೋಡಿದ್ರೆ ನಾನು ನಿಮಗೆ ಹೈಲೈಟ್ ಮಾಡಿ ಲೈವ್ ಲೊಕೇಶನ್ ತೋರಿಸಿದ್ದೀನಿ ಆಲ್ರೆಡಿ. ಜಸ್ಟ್ ಟು ಹೆಲ್ಪ್ ಯು ವಿತ್ ಕಪಲ್ ಆಫ್ ಬೇಸಿಕಲ್ಲಿ ಅಂದರೆ ಒಂದು ಚೂರು ಚಿಕ್ಕದು ಮಾಡ್ತೀನಿ. ಎಸ್, ಸೊ ಈಗ ನೀವು ಇದನ್ನು ನೋಡಿದ್ರೆ, ಸೊ ಇದೊಂದು ಗೇಟೆಡ್ ಕಮ್ಯುನಿಟಿ ಇರುತ್ತೆ ಗೈಸ್. ಇಲ್ಲೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಓಕೆ, ಕಾಂಪೌಂಡು ಈ ಥರ ಬಂದು ನಾನು ಪರ್ಸ್ನಲಿ ಹೋಗಿದ್ದೀನಿ. ಅದರದೊಂದು ವಿಡಿಯೋ ಕೂಡ ಹೋದಾಗ ನಾನು ಒಂದು ಶೂಟ್ ಮಾಡಿದ್ದೆ ಲಾಸ್ಟ್ ಟೈಮ್ ಆಪ್ಷನ್ ಇದ್ದಾಗ, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಆ ವಿಡಿಯೋನ ಜಸ್ಟ್ ರೆಫರಲ್ಗಂತ ನೀವು ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಮನೆ ಹೆಂಗಿದೆ ಅಂತೇಳಿ ಮನೆ ತೋರಿಸಿದ್ದೆ. ಸೊ ಅದು ಬಿಟ್ಟರೆ ಕಾಂಪೌಂಡ್ ಇದೆ. ಇವೆಲ್ಲ ಮನೆಗಳು ನನಗನ್ಸಿದ ಮಟ್ಟಿಗೆ ಸೇಲ್ ಆದಂಗಿದೆ. ಈಗ ಖಾಲಿ ಇರೋ ಸೈಟ್ಗಳು ಇದು 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 ಇವೆಲ್ಲ HIG, ಇವೆಲ್ಲ ಬಂದುಬಿಟ್ಟು MIG ಲೈನು. ಇದು LIG, ಇದು ಪಾರ್ಕು, ಇದು CA, ಇದು ಒಂದು CA, ಇದೊಂದು ಸ್ಕೂಲಿಗೆ ಇಟ್ಟಿದ್ದಾರೆ CA. ಅದನ್ನೆಲ್ಲ ಮ್ಯಾಪಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಪಾರ್ಕು ಅಪಾರ್ಟ್ಮೆಂಟಿಗೆ ಇಲ್ಲಿ ಬಿಟ್ಟಿದ್ದಾರೆ. ಓಕೆ, ಸೊ ಇನ್ನೂ ಲೆಫ್ಟಿಗೆ ಬಂದರೆ ಇಲ್ಲೊಂದು ಯುಟಿಲಿಟಿ ಇದೆ, ಇಲ್ಲೊಂದು CA2 ಫಾರ್ ಸ್ಕೂಲ್ ಅಂತ ಇಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಪ್ಲಾಟ್ ಅಂತ ಇಟ್ಟಿದ್ದಾರೆ, ಕಮರ್ಷಿಯಲ್ ಅಂತ ಇಟ್ಟಿದ್ದಾರೆ. ಈ ಥರ ನೀವು ನೋಡ್ಕೋಬೋದು. ಈ ಕೊನೆಯದು ಬರೋದೇನಿದೆಯಲ್ಲ, ಈ ಎಕ್ಸ್ಟ್ರೀಮ್ ಕಾರ್ನಲ್ಲಿ ಬರೋದು EWS ಸೈಟ್ಗಳು. ಓಕೆ, ನೀವೇನಾದರೂ 6 ಲಕ್ಷದ ಬಜೆಟ್ ಇದ್ದರೆ ನೀವು ಕ್ಯಾನ್ ಸ್ಟಿಲ್ ಟ್ರೈ. ಇಲ್ಲಿಗೂ ಡ್ರೈವ್ ಮಾಡಿದ್ರೆ ಹತ್ತತ್ರ ಒಂದು 800 ಮೀಟರ್ ಸ್ಟ್ರೆಚ್ ಇದೆ. ಓಕೆ, ಎಂಟೈರ್ ಲೇಔಟ್ ಇಸ್ ವೆರಿ ಗುಡ್. ನೀವು ಅದನ್ನು ಹಾಕ್ಬೋದು. ಐ ಥಿಂಕ್ ಐ ಎಕ್ಸ್ಪ್ಲೈನ್ಡ್ ಯು KPPL ಹೆಂಗೆ ನೋಡಬೇಕು, ಹೆಂಗೆ ಪಾರ್ಟಿಸಿಪೇಟ್ ಮಾಡಬೇಕು, ಸೈಟ್ಸ್ ಹೆಂಗಿದೆ, ಟೈಮಿಂಗು ಕೂಡ ಎಕ್ಸ್ಟೆಂಡ್ ಆಗಿದೆ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ವಿತ್ ಪ್ರೂಫ್ ತೋರಿಸಿದ್ದೀನಿ. ಸೊ ಐ ಥಿಂಕ್ ಇಫ್ ಯು ಆರ್ ಸ್ಟಿಲ್ ಲುಕಿಂಗ್ ಅಟ್ ದಿಸ್, ಪ್ಲೀಸ್ ಯಾರಾದರೂ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆನ್ ದ ರಿವ್ಯೂ ಹೆಂಗಿತ್ತು ಅಂತೇಳಿ. ಏನಾದರೂ ಮಿಸ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್.